ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಅಧಿಕೃತ ಕಸರತ್ತನ್ನ ದೆಹಲಿಯಲ್ಲಿ ಶುರು ಮಾಡ್ತಾ ಇದೆ. ಇನ್ನೊಂದು ಕಡೆ ಇದೇ ವಿಚಾರ ಸಚಿವರಿಗೆ ಕೂಡ ಲಬ್ ಡಬ್ ಅನ್ನೋ ಪರಿಸ್ಥಿತಿ, ಎದೆ ಬಡಿತ ಹೆಚ್ಚಾಗುವಂತಹ ಪರಿಸ್ಥಿತಿ. ಕಾರಣ ಏನು ಅಂತ ಹೇಳ್ತಾ ಹೋಗ್ತೀವಿ. ಸಚಿವರ ರಾಜಕೀಯ ಭವಿಷ್ಯ ನಿರ್ಧಾರದ ಹೈ ವೋಲ್ಟೇಜ್ ಮೀಟಿಂಗ್ ಇದು ಅನ್ನುವಂತಹ ವಿಶ್ಲೇಷಣೆ ಕೇಳಿ ಬರ್ತಾ ಇದೆ. 20 ಕ್ಷೇತ್ರ ಗೆಲುವಿನ ಕನಸನ್ನ ಕಾಂಗ್ರೆಸ್ ಕಾಣ್ತಾ ಇದೆ. ಬಟ್ ಅಭ್ಯರ್ಥಿಗಳೇ ಇಲ್ಲ, ಅಭ್ಯರ್ಥಿಗಳ ಕೊರತೆ ಎದುರಾಗಿದೆ. ಲೋಕಸಭೆಗೆ 1 ಡಜನ್ಗೂ ಹೆಚ್ಚು ಸಚಿವರ ಸ್ಪರ್ಧೆ ಅನಿವಾರ್ಯ ಅನ್ನೋ ಪರಿಸ್ಥಿತಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಇವತ್ತು ದೆಹಲಿಯಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ನಡೆಸುವಂತಹ ಮೀಟಿಂಗ್ ಬಹಳಷ್ಟು ಮುಖ್ಯತೆಯನ್ನ ಪಡ್ಕೊಳ್ತಾ ಇದೆ. ಓಕೆ, ಇನ್ನೊಂದು ಕಡೆಗೆ ಯಾರ್ಯಾರು ಹೆಸರು ಕೇಳಿ ಬರ್ತಾ ಇದೆ, ಯಾವ್ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ಡೀಟೇಲ್ಸ್ ಅನ್ನ ಕೂಡ ನೋಡ್ತಾ ಹೋಗೋಣ. ಇಂದಿನ ಸಭೆ ಯಾವ್ಯಾವ ಸಚಿವರ ಪಾಲಿಗೆ ನಿರ್ಣಾಯಕ ಅಂತ ನೋಡೋದಾದ್ರೆ, ಒಂದು ಈಗ ಗಮನಿಸ್ತಾ ಇರೋದು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಕೃಷ್ಣ ಬೈರೇಗೌಡರ ಆಯ್ಕೆ ಸೂಕ್ತ ಅನ್ನೋದು ರಾಜ್ಯ ಕಾಂಗ್ರೆಸ್ ನಾಯಕರ ಮಾತು. ಇದೇ ವಿಚಾರ ಚರ್ಚೆ ಕೂಡ ಬರಬಹುದು. ಆದ್ರೆ ಹಿಂದೆ ಒಂದ್ಸಲ ನಿಂತು ಸೋತಿದ್ರು ಅವರು. ಇನ್ನೊಂದು ಕಡೆಗೆ ಬೆಂಗಳೂರು ಕೇಂದ್ರಕ್ಕೆ ದಿನೇಶ್ ಗುಂಡೂರಾವ್ ಅವರನ್ನ ಯಾಕೆ ನಾವು ಆಯ್ಕೆ ಮಾಡಬಾರ್ದು ಅನ್ನೋ ಚಿಂತನಾ ಮಂಥನವನ್ನು ಕೂಡ ಕಾಂಗ್ರೆಸ್ ನಡೆಸ್ತಾ ಇದೆ. ಮಂಡ್ಯಕ್ಕೆ ಚಲುವರಾಯಸ್ವಾಮಿ ರೈಟ್ ಕ್ಯಾಂಡಿಡೇಟ್ ಅನ್ನುವಂತಹ ವಾದ ಕೇಳಿ ಬರ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರನ್ನ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ನಿಲ್ಲಿಸಿದ್ರೆ ಗೆಲುವು ಸುಲಭ ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. KH ಮುನಿಯಪ್ಪ 7 ಸಲ MP ಇವ್ರನ್ನ ಕೋಲಾರದಿಂದ ಮತ್ತೆ ಅಖಾಡಕ್ಕೆ ಯಾಕೆ ಇಳಿಸಬಾರ್ದು ಅನ್ನೋ ಚಿಂತನೆ ಕೂಡ ಇದೆ. ಮಧು ಬಂಗಾರಪ್ಪ ಅವರಿಗೆ ಶಿವಮೊಗ್ಗದ ಲೋಕಸಭಾ ಟಿಕೆಟ್ ಅನ್ನು ಯಾಕೆ ಕೊಡಬಾರ್ದು ಅನ್ನೋ ಚರ್ಚೆ ಕೂಡ ಆಗುತ್ತೆ. ಹಾಗೆ ತುಮಕೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅಥವಾ KN ರಾಜಣ್ಣ ಅವರನ್ನ ಅಭ್ಯರ್ಥಿ ಮಾಡಿದ್ರೆ ಸೂಕ್ತ ಆಯ್ಕೆ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಈಶ್ವರ್ ಖಂಡ್ರೆ ಅವರನ್ನ ಬೀದರ್ನಲ್ಲಿ ಇಳಿಸಿದ್ರೆ ಬೀದರನ್ನ ಗೆಲ್ಲಬಹುದು, ದಕ್ಕಿಸಿಕೊಳ್ಳಬಹುದು. ಹಾಗೆ HK ಪಾಟೀಲ್ ಅವರನ್ನ ಗದಗ ಅಥವಾ ಹಾವೇರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಲ್ಲಿಸಿದ್ರೆ ಗೆಲುವು ಸುಲಭ ಅನ್ನೋ ಲೆಕ್ಕಾಚಾರದಲ್ಲಿ ಕೂಡ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ಬೆಳಗಾವಿ ಅಥವಾ ಚಿಕ್ಕೋಡಿಗೆ ನಿಲ್ಲಿಸಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಕೇಶ್, 2014ರಿಂದ ಇಂತಹ ಎಕ್ಸ್ಪೆರಿಮೆಂಟ್ ಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಆಗ್ಲೂ ಅವರಿಗೆ ಸಕ್ಸಸ್ ಸಿಕ್ಕಿದ್ದು ಕಡಿಮೆ. ಪ್ರಕಾಶ್ ಹುಕ್ಕೇರಿ ಬಿಟ್ಟರೆ ಯಾರು ಕೂಡ ಗೆದ್ದಿರಲಿಲ್ಲ. ಈಗ 2024ರ ಚುನಾವಣೆಗೂ ಅಂತದೊಂದು ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಇದು ಸಚಿವರ ಪಾಲಿಗೆ ಎಷ್ಟು ನಿರ್ಣಾಯಕ? ಯಾರ್ಯಾರ ಹೆಸರು ಮುಂಚೂಣಿಯಲ್ಲಿದೆ? ಯಾರ್ಯಾರು ಹಿಂದೇಟ್ ಹಾಕೋದನ್ನು ಮುಂದುವರೆಸಿದ್ದಾರೆ? ಮಮತಾ, ಎಕ್ಸ್ಪೆರಿಮೆಂಟ್ಗಿಂತ ಪ್ರಮುಖವಾಗಿ ಇಲ್ಲಿ ಅನಿವಾರ್ಯತೆ ಎದುರಾದಂತೆ ಕಾಣಿಸ್ತಾ ಇದೆ. ಅಂದ್ರೆ ಕ್ಯಾಂಡಿಡೇಟ್ಗಳ ಆಯ್ಕೆಯ ವಿಚಾರದಲ್ಲಿ ಸುಮಾರು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ವೀಕ್ಷಕರು ತೆರಳಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ವರದಿಯ ಪ್ರಕಾರ ಸುಮಾರು 20 ಕ್ಷೇತ್ರಗಳಿಗೆ ಸೂಕ್ತ ಅಭ್ಯರ್ಥಿಗಳ ಕೊರತೆ ಇದೆ. ಸೂಕ್ತ ಅಭ್ಯರ್ಥಿಗಳ ಕೊರತೆಗೆ ಆಲ್ಟರ್ನೇಟ್ ಆಗಿ ಸಚಿವರುಗಳನ್ನು ಅಖಾಡಕ್ಕೆ ಇಳಿಸಿದ್ರೆ ಸೂಕ್ತ ಅಭ್ಯರ್ಥಿ ಸಿಕ್ಕಂತಾಗುತ್ತೆ ಮತ್ತು ಗೆಲುವಿಗೆ ಪ್ರಯತ್ನಿಸಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಏನಾದರೂ ಹೊಸದಾಗಿ ಬರುವಂಥವ್ರು ಇದ್ರೆ ಅಥವಾ ಸಚಿವರುಗಳೇ ಬೇರೆ ಅಭ್ಯರ್ಥಿಗಳನ್ನ ಚೂಸ್ ಮಾಡೋದಿದ್ರೆ ಅವೆಲ್ಲವನ್ನು ಹೊರತುಪಡಿಸಿಯೂ ಕೂಡ ಕನಿಷ್ಠ 7, 8ರಿಂದ 10, 12ರವರೆಗೂ ಕೂಡ ಸಚಿವರುಗಳ ಸ್ಪರ್ಧೆಯ ಅನಿವಾರ್ಯತೆ ಕಾಂಗ್ರೆಸ್ಗೆ ಎದುರಾಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಬೇರೆ ಬೇರೆ ಸಚಿವರುಗಳಿಗೂ ಕೂಡ ಈಗಾಗಲೇ ಒಂದಷ್ಟು ಸೂಚನೆಗಳನ್ನ ಕೊಡಲಾಗಿದೆ ಅನ್ನುವಂಥದ್ದು. ಮತ್ತು ಇವತ್ತು ದೆಹಲಿಯಲ್ಲಿ ನಡೆಯುವಂಥ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು AICC ನಾಯಕರ ನಡುವೆ ನಡೆಯುವಂಥ ಸಭೆ ಮಹತ್ವದ್ದಾಗಿರುವಂಥದ್ದು. ಎಷ್ಟು ಜನ ಸಚಿವರನ್ನ ಅಖಾಡಕ್ಕೆ ಇಳಿಸಬೇಕು ಅನ್ನುವಂಥದ್ದು ಮತ್ತು ಯಾರೆಲ್ಲ ಸಂಭವನೀಯವಾಗಿ ಅಖಾಡಕ್ಕೆ ಇಳಿದ್ರೆ ಬೆಟರ್ ಅನ್ನುವಂಥದ್ದು, ಅಥವಾ ಯಾವ ಕ್ಷೇತ್ರದಲ್ಲಿ ಸಚಿವರಿಗೆ ಜವಾಬ್ದಾರಿ ಕೊಟ್ಟು ಅವರು ಅಥವಾ ಅವರಿಗೆ ಸಾಧ್ಯ ಇರುವಂಥ ಸೂಟೇಬಲ್ ಅಭ್ಯರ್ಥಿಯನ್ನು ಹುಡುಕೋಕೆ ಒಂದು ಜವಾಬ್ದಾರಿಯನ್ನು ಕೊಡುವಂಥದ್ದು, ಹೀಗೆ ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಇವತ್ತಿನ ದೆಹಲಿಯ ಮೀಟಿಂಗ್ ಸಾಕಷ್ಟು ಮಹತ್ವದ್ದಾಗಿದೆ. ಕೆಲವರ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸಬಹುದು. ಯಾಕಂದ್ರೆ ಅವ್ರನ್ನ ಲೋಕಸಭೆಯ ಅಖಾಡಕ್ಕೆ ಇಳಿಸುವ ಅಥವಾ ಅವರಲ್ಲಿ ಗೆದ್ರೆ ಬೇರೆ ತಿರುವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರೋದ್ರಿಂದ ಎಷ್ಟು ಜನ ಸಚಿವರನ್ನ ಈ ಬಾರಿ ಲೋಕಸಭೆ ಚುನಾವಣೆಗೆ ಅಖಾಡಕ್ಕೆ ಇಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಮಮತಾ.